ಇನ್ನು ನಾಗೇಂದ್ರ ರಾಜೀನಾಮೆ ನೀಡುವುದಕ್ಕೆ ನಿರ್ಧಾರ ಮಾಡಿದ್ದಾರೆ ಎನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರ ಇದೆ, ಸಿಎಂ ಇದ್ದಾರೆ, ಪಕ್ಷದ ಅಧ್ಯಕ್ಷರು ಕೂಡ ಇದ್ದಾರೆ, ಎಲ್ಲವನ್ನೂ ಕೂಡ ಅವರೇ ನೋಡ್ಕೊಳ್ತಾರೆ, ಅವರು ಉತ್ತರವನ್ನ ಕೊಡ್ತಾರೆ. ನಾನು ಉತ್ತರ ಕೊಡುವ ಸ್ಥಾನದಲ್ಲಿ ಇಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ನಾಗೇಂದ್ರ ಬಗ್ಗೆ ನನ್ನ ಬಳಿ ಏನು ಕೂಡ ಚರ್ಚೆ ಆಗಿಲ್ಲ, ಅವರೆಲ್ಲ ಎತ್ತರದ ಸ್ಟೇಜ್ನಲ್ಲಿದ್ದಾರೆ, ಉತ್ತರ ಕೊಡ್ತಾರೆ. ರಾಜೀನಾಮೆ ಕೊಡ್ತಾರೋ ಇಲ್ವೋ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನಾಗೇಂದ್ರ ಅವರು ನಮ್ಮ ಜೊತೆ ಸಿಎಂ ಆಗಲಿ ಯಾರೇ ಆಗಲಿ ಚರ್ಚೆ ಮಾಡಿಲ್ಲ. ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಇದ್ದಾರೆ, ಪಕ್ಷದ ಅಧ್ಯಕ್ಷರಿದ್ದಾರೆ, ಹೈಕಮಾಂಡ್ ನಾಯಕರಿದ್ದಾರೆ, ಅವರು ಮಾತನಾಡ್ಕೊಳ್ತಾರೆ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಚರ್ಚೆ ಆಗಿಲ್ಲ, ಕೊಡ್ತಾರೋ ಬಿಡ್ತಾರೋ ಅದೂ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ರಾಜೀನಾಮೆ ಕೊಡ್ತಾರಂತ ಟಾರ್ಗೆಟ್ ಆಗ್ತಿರಲ್ಲ. ಅವ್ರೇನು ಕೇಳುವಂತ ಅವ್ರಿಗೆ ಹಕ್ಕಿದೆ, ಕೇಳ್ತಿದ್ದಾರೆ. ನಾವಿಲ್ಲ ಅನ್ನೋ ಹಕ್ಕು ನಮಗಿದೆ, ನಾವು ಅದು ಮಾಡ್ತಾ ಇದ್ದೀವಿ ಅಷ್ಟೆಲ್ಲ. ನಮ್ಮ ಪಕ್ಷದ ಮೊನ್ನೆ ಹೇಳೇನ್ರಿ, ನಮ್ಮ ಪಕ್ಷದ ಸರ್ಕಾರ ಇದೆ, ನಮ್ಮ ಪಕ್ಷ ಇದೆ, ಅದಕ್ಕೆ ಅವ್ರು ಅದಕ್ಕೆ ಉತ್ತರ ಕೊಡ್ತಾರೆ, ಡಿಪೆಂಡ್ ಮಾಡ್ಕೊತ ಅಂತ ಹೇಳಿದ್ದೀನಿ. ಈಗ ಅದನ್ನ ಅಷ್ಟೇ ಹೇಳ್ಬೇಕಾರೆ. ಈಗ ನಮ್ಮ ಜೊತೆ ಅದು ಚರ್ಚೆ ಮಾಡಿಲ್ಲ, ಅದು ಮುಂದೊಡಲ್ಲ, ಅದು ರದ್ದಾದ್ಮೇಲೆ ಹೇಳಿಲ್ಲ. ಅದ್ರ ಬಗ್ಗೆ ಸರ್ಕಾರ ಇದೆ, ಸಿಎಂ ಇದ್ದಾರೆ, ಅಧ್ಯಕ್ಷ ಇದ್ದಾರೆ, ವರಿಷ್ಠರಿದ್ದಾರೆ, ಅವ್ರ ಹತ್ರ ಬಗ್ಗೆ ನೋಡ್ತಾರೆ. ನಾವೇನದ್ರ ಬಗ್ಗೆ ಹೇಳೋದು ಅವಶ್ಯಕತೆ ಇಲ್ಲ. ಅವ್ರು ಇದ್ದಾರೆ, ಸ್ವಾಭಾವಿಕ. ಅದೇನೇ ಒಬ್ಬರ ಮಗ ಆರೋಪ ಮಾಡೋದಂತ ರಾಜಕೀಯದಲ್ಲಿ ಸ್ವಾಭಾವಿಕ. ಮಾಡ್ತಾರೆ, ಲಾಭ ಪಡ್ಲಿಕ್ಕೆ ನೀವು ಹೇಳಿದ ಪ್ರಯತ್ನ ಮಾಡ್ತಾರೆ. ಲಾಸ್ಟ್ ಟೈಮ್ ನಾವು ಕೊನೆಗಳಿಗೆ ನಾವು ಲಾಭ ಪಡೆದಿದ್ದೀವಿ, ಅದನ್ನೇ ಅವರು ಅನುಸರಿಸ್ತಾರೆ. 40% ಈ ಕೊನೆ ಬರ್ತಲ್ಲ, ಈಗ ಲಾಸ್ಟ್ ಪೀಕ್ ಅವರ್ಲ ರೀ. ಇನ್ನು 1 ಇಯರು ಚುನಾವಣೆ ಸಮಸ್ಯೆಗಳು, ಇಲ್ಲದ ಸಮಸ್ಯೆಗಳೆಲ್ಲ ಈಗ ಹುಟ್ಟುಕೊಳ್ತಾವೆ, ಚಿಕ್ಕದಿದ್ರು ದೊಡ್ಡದಾಗ್ತವೆ.